ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾಳೆ ಒಂದೇ ದಿವಸ, ನಾಡಿದ್ದು ಶಿವರಾತ್ರಿ. ಹೌದಾ? ನಮಗೆಲ್ಲರಿಗೂ ಪರ್ವಕಾಲ, ಶಿವರಾತ್ರಿ ಪರ್ವಕಾಲ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಉಪವಾಸ ಮಾಡಬೇಕು, ಜಾಗರಣೆ ಮಾಡಬೇಕು, ಮತ್ತು ಮಗದೊಂದು ಎಲ್ಲದೂ ನಡೀತದೆ. ಹೌದಾ? ಯಾವ ರೀತಿ ಜಾಗರಣೆ ಮಾಡ್ತೀರಿ, ಯಾವ ರೀತಿ ಉಪವಾಸ ಮಾಡ್ತೀರಿ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಉಪವಾಸ, ನೀವು ಅಶಕ್ತರು, ರೋಗಿಗಳು, ಡಯಾಬಿಟಿಕ್, ಬ್ಲಡ್ ಪ್ರೆಷರ್, ವಯೋಸಹಜವಾದ ರೋಗ ಇದ್ದಲ್ಲಿ ಯಾವುದೇ ಉಪವಾಸ ಮಾಡುವ ಅಗತ್ಯವಿಲ್ಲ. ನಿಮಗೆ ಹೊಟ್ಟೆ ಬೆರೆಯುವಷ್ಟು ಯಾರೋ ಈಗ ತಿನ್ನೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿಂತಾರಲ್ವ, ಅದೇ ಥರ ಹಣ್ಣನ್ನು, ಹಾಲನ್ನು, ಅಥವಾ ಹೆಸರು ಕಾಳು ಬೇಯಿಸಿದ್ದನ್ನು, ಅಥವಾ ಚಪಾತಿ, ಪಲ್ಯ ಇಂಥದ್ದನ್ನೆಲ್ಲ ಮಾಡಿಕೊಂಡು ತಿನ್ಬೋದು. ಸಾಬುದಾನ, ಉಪ್ಪಿಟ್ಟು ಈ ಥರದ್ದೆಲ್ಲ ಮಾಡಿಕೊಂಡು ತಿನ್ಬೋದು. ಅನ್ನವೂ ತಿನ್ನಬಹುದು. ಶಿವ ಏನು ಅನ್ನ ತಿನ್ನಬೇಡಿ ಅಂತ ಹೇಳಲಿಲ್ಲಪ್ಪ. ಉಪವಾಸ ಅಂದರೆ ದೇವರ ಹತ್ರ ವಾಸ ಮಾಡಬೇಕು ಅಂತ, ಜಾಗರಣೆ ಮಾಡಬೇಕು, ಶಿವನನ್ನು ಧ್ಯಾನಿಸಬೇಕು ಅಂತ. ಆ ಧ್ಯಾನದಲ್ಲಿ ಶಿವೊಬ್ಬನೇ ಇದ್ರೆ ಸಾಕು, ಯಾವುದು ಜಗತ್ತಿನ ಯಾವ ಪರಿವೇ ಇಲ್ಲದೆ ಶಿವ 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 ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ ಎಲ್ಲರಿಗೂ ಗೊತ್ತಾ ಇದೆ ಅಲ್ವಾ? ಹಾಗೆ ಆಮೇಲೆ ಶಿವನ ಧ್ಯಾನ. ಆದರೆ ನಿಮಗೆ ಪಕ್ಕ ಹತ್ತಿರವಿದ್ದರೆ ಶಿವಾಲಯಕ್ಕೆ ಹೋಗಿ ಒಂದು ಗಳಿಗೆ ಕುಳಿತುಕೊಳ್ಳಿ. ಅಲ್ಲಿನ ಪೂಜಾ ವೈಖರಿಗಳನ್ನು ನೋಡಿಕೊಳ್ಳಿ. ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗುತ್ತದೆ. ಇಷ್ಟು ಮಾಡಿದರೆ ಸಾಕು. ಹಾಗೆ ಇಲ್ಲಿ ನೋಡಿ, ಕಾಶಿ ವಿಶ್ವನಾಥನ ದರ್ಶನವನ್ನೇ ಮಾಡಿಸ್ತಿದ್ದೇನೆ. ನಾನು ಕಾಶಿಗೆ ಹೋದಾಗ ತೆಗೆದ ಕ್ಲಿಪ್ಸ್ಗಳು ಇವು ನೋಡಿ. ಎಷ್ಟು ಚಂದದಲ್ಲಿ ವಿಶ್ವನಾಥನ ದರ್ಶನ ಆಗ್ತಾ ಇದೆ. ಇವೆಲ್ಲವನ್ನು ನೋಡಿಕೊಂಡು ನಮ್ಮ ಪಕ್ಕದಲ್ಲೇ ಯಾವ ಶಿವಾಲಯ ಇದೆ, ಯಾವುದಕ್ಕೆ ಹೋಗುವುದಕ್ಕೆ ಪುರುಸುತ್ತಿಲ್ಲವೋ ಮನೆಯಲ್ಲಿ ಓಂ ನಮಃ ಶಿವಾಯ, ಓಂ ಶಿವೋಹಂ, ಈ ಎರಡು ಶಬ್ದ, ಓಂ ಶಿವೋಹಂ ಸರ್ವಂ ಶಿವಮಯಂ. ನಾಡಿದ್ದು ಇಷ್ಟು ಮಾಡಿಕೊಂಡರೆ ನಾವು ಸಾಕು. ಅದು ಬಿಟ್ಟುಕೊಂಡು ನೀವು ರಜೆ ಮಾಡಿಕೊಂಡು ಸಾಫ್ಟ್ವೇರ್ ಮಕ್ಕಳಿಗೆ ಹೇಳೋದು ನಾನು, ನಿಮ್ಮಲ್ಲಿ ತುಂಬ ಹಣ ಇರ್ತದಲ್ಲ, ಏನು ಮಾಡ್ತಾರೆ ಗೊತ್ತುಂಟ? ಒಂದು ದಿವಸದ್ದು ಪರಮಶಾಂತಿಗಾಗಿ ಇವರೆಲ್ಲ ಕೊಯಂಬತ್ತೂರಿಗೆ ಹೋಗೋದಪ್ಪ. ಅಲ್ಲಿ ಸದ್ಗುರು ಹತ್ರ ಏನು ಸಿಗ್ತದೆ ಅಂತ ನಿಮಗೆ, ಏನು ಬದನೆಕಾಯಿ ಅಲ್ಲಿಂದ ಕಲಿತುಕೊಂಡು ಬರ್ತೀರಿ ಮಂಕಿಗಳೇ? ಏನೂ ಇಲ್ಲ. ಅಲ್ಲಿ ಹೋಗೋದಂತೆ, ಅಲ್ಲಿ ದುಡ್ಡು ಕೊಟ್ಟು ಹೋಗುದು, ಇವ್ರು ಕುತ್ಕೊಳ್ಳೋದಂತೆ, ಅಲ್ಲಿ ರುದ್ರಾಕ್ಷಿ ಮಾಲೆ ಕೊಟ್ಟು ಬಿಡ್ತಾರಂತೆ, ಕಣ್ಣಿಂದ ನೀರು ಹೋಗ್ತಾ ಇರ್ತದಂತೆ. ಎಲ್ಲಿಯೋ ಇದ್ದೇವೆ ಮಂಗಗಳೇ, ಅದೆಲ್ಲ ಧ್ಯಾನ ಒಂದೆರಡು ದಿವಸಕ್ಕೆ ಬರೋದಾ? ಅಲ್ಲಿ ಸದ್ಗುರು ಹತ್ರ ಹೋದ ಕೂಡಲೇ, ಅವ್ರು ಹೇಳಿದ ಕೂಡಲೇ ನಿಮಗೆ ಧ್ಯಾನ ಬರ್ತದ? ನಾನು ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳೋದಿಲ್ಲಪ್ಪ, ನಿಮ್ಮ ದುಡ್ಡು ನಿಮ್ಮ ಖರ್ಚು, ಗೊತ್ತಾಯ್ತಾ? ಆದರೆ ಅವರು ಮಾಡ್ತಾರಲ್ಲ, ಈ ಥರ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರಲ್ಲ, ನೋಡಲಿಕ್ಕೆ ಚೆಂದ ಉಂಟು. ಪುಕ್ಸಟ್ಟೆ ಹೋಗಿ ನೋಡಿ ಬನ್ನಿ. ಬಸ್ಸಲ್ಲಿ ಹೋಗಿ ಅಲ್ಲಿ ಹಣ ಕೊಡದೆ ನೋಡೋದಿದ್ರೆ ನೋಡಿ ಬನ್ನಿ. ಹಣ ಕೊಟ್ಟು ಖರ್ಚು ಮಾಡಿ, ಎಷ್ಟೆಷ್ಟೋ ಸಾವಿರ ಖರ್ಚು ಮಾಡಿ ನಮಗೆ ಧ್ಯಾನ ಬೇಕು ಅಂತ ಅಲ್ಲಿ ಹೋಗಬೇಡಿ. ಧ್ಯಾನ ನಿಮ್ಮಲ್ಲಿಯೇ ನಿಮಗೆ ಸಿಗ್ತದೆ. 1-5 ನಿಮಿಷ ನೀವು ದೇವರ ಮುಂದೆ ಕೂತ್ಕೊಂಡು ದೇವರ ಆ ಪರಮಾತ್ಮನ ಧ್ಯಾನವನ್ನು ಅಲ್ಲಿ ಕುಳಿತಲ್ಲೇ ಮಾಡಬಹುದು. ಯಾರ ಅವಶ್ಯಕತೆ ನಿಮಗಿಲ್ಲ. ಹಾಗಿದ್ರೆ ಎಷ್ಟೋ ಒಂದು ಪ್ರವಚನಗಳು ನಿಮಗೆ ಸಿಗ್ತವೆ. ಆ ಪ್ರವಚನಗಳನ್ನು ಕೇಳಿಕೊಳ್ಳಿ. ಅದು ಬಿಟ್ಟುಕೊಂಡು ನೀವು ದುಡ್ಡಿತ್ತಂಥೇಳಿ ಹೋಗಿ, ನನಗೆ ಎಷ್ಟೋ ಮಂಕಿಗಳು ಹೇಳಿದ್ದಾವೆ, ಸಾಫ್ಟ್ವೇರ್ ಮಂಕಿಗಳು, ನಾವು ಅಲ್ಲಿ ಹೋದೆವು, ಅಷ್ಟು ದುಡ್ಡು ಕೊಟ್ಟಿದ್ದೇವೆ, ಅಲ್ಲಿ ನಮಗೆ ಎಷ್ಟೋ ದೂರ ಕೂರಿಸಿದ್ರು. ಅಂದರೆ ನೀವು 4,000ದಿಂದ 5,000ದಿಂದ ಸ್ಟಾರ್ಟ್ ಆಗ್ತದೆ, 10, 12, 10, ಆಮೇಲೆ 50, 60, 70, 1 ಲಕ್ಷ ಕೊಟ್ಟವರಿಗೂ ಅಲ್ಲಿ ಮುಂದೆ ಕೂರಿಸ್ತಾರೆ. ಆದರೆ ನಾನು ಹೇಳ್ತೇನೆ, ಹಿಂದೂ ಧರ್ಮದ ಜಾಗೃತಿಗೋಸ್ಕರ ಮಾಡ್ತಾರೆ, ಅದು ಒಂದು ಏನೋ ಒಂದು, ಅದು ಒಂದು ಒಪ್ಪುವಪ್ಪ. ಇದು ಇಲ್ಲ ಮಾರಾಯರೆ, ಅವ್ರ ಮಗ ಸೊಸೆಗೆ ಅವ್ರು ಮಾಡಿರೋ ಅಸೆಟ್ ಅವು, ಅವರದ್ದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಅವ್ರ ಮಗಳದ್ದು ಮತ್ತು ಅಳಿಯನಿಗೆ ಆಸ್ತಿ ಮಾಡಲಿಕ್ಕೆ, ಮತ್ತು ಅವ್ರ ನೆಂಟರು ಎಷ್ಟು ಜನ ಇದ್ದಾರೋ ಅವರಿಗೆಲ್ಲ ಆಸ್ತಿ ಮಾಡಲಿಕ್ಕೆ ಸದ್ಗುರು ಹೊರಟದ್ದು. ಅದು ಯಾರಿಗೆ ಗೊತ್ತುಂಟು? ಇದೆಲ್ಲ ಒಂದು ಗಿಮಿಕ್ ಮಾಡಿ ಮನುಷ್ಯರನ್ನು ಯಾವುದೋ ಲೋಕಕ್ಕೆ ಅದು ಮಾಡ್ತಾರೆ ಅವರು. ಅದು ಆಗ್ತದೆ, ಮನುಷ್ಯರು ಯಾವುದೋ ಲೋಕಕ್ಕೆ ಆ ಒಂದು ಸಮಯದಲ್ಲಿ ಮನುಷ್ಯ ಪರವಶನಾಗ್ತಾನೆ. ಭಾವಪರವಶ ಆಗುವುದು ಅಂತಾರಲ್ಲ, ಆ ಒಂದು ಗಳಿಗೆ ಅದು ಬರ್ತದೆ, ಅದು ಎಲ್ಲರಿಗೂ ಬರ್ತದೆ. ಅದು ಅಲ್ಲಿಯೇ ಹೋಗಿ ಯಾಕೆ ಮಾಡಬೇಕು? ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೋದು. ಶಿವನ ದೊಡ್ಡ ಒಂದು ಫೋಟೋ ಇಟ್ಟುಕೊಳ್ಳಿ,
ಫೋಟೋ ಇಟ್ಟುಕೊಳ್ಳಿ, ಬೇಡ ಎಂತ ಬೇಡ. ಮೂರ್ತಿ ಗೀರ್ತಿ ಯಾವ ಅಭಿಷೇಕ ಯಾವುದಕ್ಕೂ ಹೋಗ್ಬೇಡಿ ನೀವು. ಮೂರ್ತಿ ಇಟ್ಟುಕೊಂಡು ಅಲ್ಲಿ ಓಂ ನಮ ಶಿವಾಯ ಮಾಡಿ, ಅದಾಗೋದಿಲ್ಲ ನಿಮಗೆ. ಅಲ್ಲಿ ತುಂಬ ಜನ ಇರಬೇಕು, ಅಲ್ಲಿ ಡ್ಯಾನ್ಸ್ ಮಾಡ್ತೀರಿ. ಆ ಡ್ಯಾನ್ಸ್ ನೋಡಿದ್ರು ವಾಕರಿಕೆ ಬರ್ತದೆ. ಸಿನಿಮಾ ತಾರೆಯರೆಲ್ಲ ಮಾಡೆಲ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಅಲ್ಲಿ ಬಂದು, ಅದಕ್ಕೆ ಅರ್ಥ ಉಂಟೇನ್ರಿ? ಅದಕ್ಕೆ ಅರ್ಥ ಉಂಟಾ ಹೇಳಿ ನೀವು? ಹಾಂ, ನನಗೆ ಕೆಪ್ಪೆ ಮೇಲೆ ಬಡಿಯುವಷ್ಟಾಗ್ತದೆ ಆ ಸದ್ಗುರುಗೆ. ಹೇಳ್ತಾರೆ ಯಾರೋ ಒಬ್ಬರು, ಸದ್ಗುರು ಹತ್ರ ಮುಟ್ಟಿ ನೋಡಿ ಅಂತೆ. ಮುಟ್ಟಿ ನೋಡುತ್ತಾ ತಟ್ಟಿ ನೋಡ್ತೇನೆ ಹೇಗೆ? ಆ ಥರ ಎಲ್ಲ ಮಾಡಬಾರ್ದು. ಮಾಡಿದರೆ ಏನು, ಅದೊಂದು ಸಮಾರಂಭ, ಧಾರ್ಮಿಕ ಸಮ್ಮೇಳನ ಅಂದರೆ ಹೇಗಿರ್ತದೆ ಹಾಗಿರಬೇಕು. ಅದು ಬಿಟ್ಟುಕೊಂಡು ನೀವು, ಮೊನ್ನೆ ಕುಂಭಮೇಳದಲ್ಲಿ ನಾನು ಸಹ ಅದು ಅಪೋಸ್ ಮಾಡಿದ್ದೇನೆ. ಕಿನ್ನರ ಮೇಳ, ಅವರು ಕಿನ್ನರವರು ಅವು ಹಿಜಡಾಗಳವರು, ಅವರು ಎಂತ ಹೇಳ್ತಾರೆ, ಅವರಿಗೆ ಶಿಖಂಡಿಗಳವಳು, ಶಿಖಂಡಿ ಅಂತೆ ಒಬ್ರು ಯಾರೋ ಹೇಳಿದರು, ಶಿಖಂಡಿಗಳವು. ಅವುಗಳನ್ನು ತಂದಲ್ಲಿ ಮೆಸ್ತಾ ಇದ್ರು. ಅದನ್ನು ನಾನು ಒಪ್ಪಲಿಲ್ಲ. ಆದರೆ ಏನು ಮಾಡ್ತೀರಿ, ಅಂಥವ್ರ ಬೇಗ ಅವರದ್ದು ಗೋಳು, ಅವರದ್ದು ಎದುರು ಬೀಳುವುದು ಯಾರಿಗೆ ಸಾಕಾಗ್ತದೆ ಮಾರ್ರೆ, ಅಷ್ಟು ಕ್ರೂರಿಗಳವುಗಳು. ಅದಕ್ಕೆ ಒಂದು ಸತ್ಕೊಳ್ಳಿ ಅಂತ ಬಿಟ್ಟರಲ್ಲಿ ಯೋಗಿ, ಗೊತ್ತಾಯ್ತಾ? ಇದು ನೋಡಿ, ನೀವು ನಮಗೆ ತಲೆ ಇದ್ದವರು ಹೋಗಬೇಡಿ ನೀವು. ಎಲ್ಲಿ ಈಶ್ವರನ ದೇವಸ್ಥಾನ ಉಂಟಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ನಿಮಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತದೆ. ಬೆಂಗಳೂರಲ್ಲಿ ಬೇಕಾದಷ್ಟುಂಟು, ನಮ್ಮ ಊರಲ್ಲಿ ಬೇಕಾದಷ್ಟುಂಟು ಶಿವಾಲಯ. ಅಲ್ಲಿ ಹೋಗಿ ಅದಕ್ಕೆ ಅವರಿಗೆ ದುಡ್ಡು ತಿನ್ನಿಸ್ತೀರಿ. ಅವರ ಮಗಳ ಅಳಿಯನಿಗೆ ಆಸ್ತಿ ಮಾಡಿ ಇಡುವುದು, ಮತ್ತು ಅವರ ಅಂದು ಬಾಂಧವರಿಗೆಲ್ಲ ಆಸ್ತಿ ಮಾಡಲಿಕ್ಕೆ ಅಷ್ಟಷ್ಟು ದುಡ್ಡು ಹಣ ತಗೊಳ್ಳಿ. ಅಂಥ ದುಡ್ಡು ಯಾಕೆ ಮರ್ರೆ? ಒಂದು ಅರಣ್ಯದಲ್ಲಿ ಕೂತು ಅವರು ಧ್ಯಾನ ಮಾಡಿ ಬನ್ನಿ ಮಕ್ಕಳೇ ಅಂತ ಕರೀಲಿ, ಹೋಗ್ತೀರಾ ನೀವು? ಹೋಗಲ್ಲ. ಇಲ್ಲಿ ಎಲ್ಲದೂ ನಿಮಗೆ ಮಜಾ ಮಸ್ತಿ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಬೋದು, ಅದಕ್ಕೂ ಹೋಗ್ತೀರಾ? ಮಂಗಗಳೇ, ಅಲ್ಲಿ ಧ್ಯಾನ ಸಿಕ್ಕುವುದಿಲ್ಲ, ಅಲ್ಲಿ ದೇವರು ಸಿಕ್ಕುವುದಿಲ್ಲ. ನಿಮ್ಮ ಸ್ಥಳದಲ್ಲೇ ದೇವರಿದ್ದಾನೆ, ನೀವು ಕೂತಲ್ಲೇ ಶಿವ ಇದ್ದಾನೆ ನೋಡಿ. ಶಿವ 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 ಧ್ಯಾನ ಮಾಡಿ, ನೀವು ಕೂತಲ್ಲೇ ಒಂದು ಧ್ಯಾನ ಮಾಡಿಯಪ್ಪ. ಹಾಂ, ಓಂ ನಮ ಶಿವಾಯ ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸದ್ಗುರು ಡ್ಯಾನ್ಸ್ ನೋಡ್ಬೇಕಾ ನೋಡಿ, ಡ್ಯಾನ್ಸ್ ಈ ಥರ ಡ್ಯಾನ್ಸ್ ಮಾಡಿಕೊಂಡು, ಇದು ಡ್ಯಾನ್ಸ್ ಮಾಡೋದಲ್ಲದೆ ಅಲ್ಲಿ ಬಂದವರೆಲ್ಲ ಡ್ಯಾನ್ಸ್ ಮಾಡೋದಪ್ಪ. ಅರ್ಥ ಉಂಟಾ? ಈಗ ಜಾಗರಣೆ ಮಾಡುವವರು ಹಾಗೆ ರಾತ್ರಿಗೆ ಯಾವುದಾದ್ರು ಪಿಕ್ಚರ್ ಹಾಕಿಕೊಂಡು ಕೂತ್ಕೊಳ್ಳೋದು, ಹಾಸ್ಯ ಚಟಾಕಿ ಹಾಕಿಕೊಂಡು ಕೂತ್ಕೊಳ್ಳೋದು, ಇದಕ್ಕೆಲ್ಲ ಅರ್ಥ ಉಂಟಾರೆ? ಇಲ್ಲ. ಸನಾತನ ಧರ್ಮದಲ್ಲಿ ಇವೆಲ್ಲ ಇಲ್ಲ. ಇವರೆಲ್ಲ ಕಾರ್ಪೊರೇಟ್ ಗುರುಗಳು, ಇವರೆಲ್ಲ ಕಾರ್ಪೊರೇಟ್. ಕಾರ್ಪೊರೇಟ್. ದುಡ್ಡಿಲ್ದವ್ರು ಯಾರು ಇವ್ರ ಹತ್ರ ಸೇರಿಸೋದಿಲ್ಲ. ನಮ್ಮಂಥವರಿಗೆ ಚೀತು ಅಂತಾರೆ. ನಮ್ಮಂಥವ್ರು ಹೋಗೋದೂ ಇಲ್ಲ ಬಿಡಿ. ದುಡ್ಡಿಲ್ದವ್ರು ದೂರ ಕೂತ್ಕೊಳ್ಬೇಕು. ಇಂಥವ್ರ ಹತ್ರ ಹೋಗೋದು ಇಲ್ಲ. ನಮಗೆ ಯಾವ ಕರ್ಮ ಇವ್ರ ಹತ್ರ ಹೋಗೋದಲ್ಲ. ಹೋದ್ಸರಿ ಅಡ್ಡ ಬಿದ್ದಿತ್ತು ಅಜ್ಜ, ಗೊತ್ತಾಯ್ತಾ? ಟೆನ್ಷನ್ ಜಾಸ್ತಿಯಾಗಿ ಹೆವಿ ಟೆನ್ಷನ್ ಆಯಿತು. ಶಿವರಾತ್ರಿಗೆ ಅರೇಂಜ್ಮೆಂಟು ಎಲ್ಲ ನೋಡಿಕೊಳ್ತಾ ಹೋಯ್ತಾ ಅಜ್ಜ ಅಡ್ಡ ಬಿದ್ದ. ಬ್ರೈನ್ ಹೆಮರೇಜ್ ಆಗಿ ಸ್ವಲ್ಪದ್ರಲ್ಲಿ ಪಾರಾದ ಅಜ್ಜ, ಗೊತ್ತಾಯ್ತಾ? ಹೋಗೇ ಬಿಡ್ತಿದ್ದ. ಆಯಿತಾ? ಹಾಗೆ 4 ಜನರಿಗೆ, ಸಮಾಜಕ್ಕೆ ನಾವು ಉಪಕಾರ ಆಗುವಂಥದ್ದು ಮಾಡಬೇಕು. ಈ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಿಮಗೆಲ್ಲ ಇಷ್ಟ ಆಗ್ತದಾ? ನೀವು ಕೇಳ್ಬೋದು, ನಿಮ್ಗೆ ಇಷ್ಟ ಆಗದಿದ್ರೆ ಬಿಡಿಯಪ್ಪ, ನಾವು ಮಾಡ್ಕೊಳ್ತಾ. ಆಯ್ತು, ಮಾಡಿಕೊಳ್ಳಿ, ಸಂತೋಷ. ನಿಮ್ಮ ದುಡ್ಡು, ನಿಮ್ಮ ಆಸೆ, ನಿಮ್ಮ ಬಯಕೆ. ನಾನೇನು ಮಾತಾಡೋದಿಲ್ಲ. ಇನ್ನೊಬ್ಬರ ಹಣದ ಬಗ್ಗೆ ನಾವು ಮಾತಾಡಬಾರ್ದು ರೀ. ನಮ್ದು ಎಷ್ಟುಂಟು ಅಷ್ಟುಂಟು. ಆದರೆ ಕೆಲವು ಮಕ್ಕಳಿಗೆ ಗೊತ್ತಿಲ್ಲಲ್ಲ, ಸಣ್ಣ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸಣ್ಣ ಮಕ್ಕಳಂದರೆ 20, 30, 40 ವರ್ಷದವರೆಗೆ ಒಳಗಿನವರೇ IT ಅವಕ್ಕೆಂತ ಗೊತ್ತಿರುವುದಿಲ್ಲಲ್ಲ. ಅವುಗಳಿಗೆ ನಾನು ಹೇಳಿಕೊಡೋದು, ಹಣ ವ್ಯಕ್ತ ಮಾಡಬೇಡಿ. 4 ಜನ ಯಾರು ಹಸಿದಿರ್ತಾರೆ ನೋಡಿ, ಅವರಿಗೆ ಅನ್ನ ತಂದು ಹಾಕಿ, ತಿಂಡಿ ತೆಗೆದು ಕೊಡಿ, ದುಡ್ಡು ಕೊಡಬೇಡಿ ಅವ್ರು. ಯಾಕೆಂದರೆ ಅವುಗಳು ಹೋಗಿ ಅಲ್ಲಿ ಶರಾಬು ಕುಡಿತಾರೆ ದುಡ್ಡು ಕೊಟ್ಟರೆ, ಅಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ದುಡ್ಡು ಕೊಡಬೇಡಿ. ಅವರಿಗೆ ತಿನ್ನಲಿಕ್ಕೆ ಆದಷ್ಟು ಕೊಡಿ. ತಿಂದು ಅವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬಡವರಿಗೆ ಆಶೀರ್ವಾದ ತಿನ್ನಲಿಕ್ಕೆ ಕೊಡಿ. ಹಾಗೆ ಈಶ್ವರನಿಗೆ ಕೈಲಾದ ಒಂದು ಸೇವೆ, ಒಂದು ಹೂವು ತಗೊಂಡೋಗಿ ಕೊಡಿ, ಒಂದು ಹಣ್ಣು ತಗೊಂಡೋಗಿ ಕೊಡಿ, ಅಥವಾ ಮನೆಯಲ್ಲೇ ಹೂವಿನ ಅಲಂಕಾರ ಮಾಡಿ ಹಣ್ಣಿಡಿ, ದೇವರಿಗೆ 1 ಲೋಟ ನೀರಿಡಿ, ಹಣ್ಣಿಡಿ, ಹಾಲಿಡಿ. ಅಲ್ಲಿ ನಿಮಗೆ ಈಶ್ವರ ಪ್ರಸನ್ನನಾಗ್ತಾನೆ. ಅಲ್ಲಿ ನಿಮ್ಮ ಶಿವರಾತ್ರಿ ಸಂಪನ್ನವಾಯಿತು. ನೀವು ಯಾವ ಉಪವಾಸ ಮಾಡಿಕೊಂಡು ಆ ಸುಸ್ತೆಲ್ಲ ಮಾಡಿಕೊಂಡು ಯಾಕಪ್ಪ ಮಾಡಬೇಕು? ಆನಂದದಲ್ಲಿ ಶಿವರಾತ್ರಿಯನ್ನು ಮಾಡಿ. ರಾತ್ರಿ ಜಾಗರಣೆ ಮಾಡಲಿಕ್ಕೆ ಆಗಲಿಲ್ವಾ? 11 ಗಂಟೆಗೆ ಮಲಗಿಕೊಳ್ಳಿ. ಶಿವ 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 ಶಿವನ ಧ್ಯಾನ ಮಾಡ್ತಾ ಮಲಗಿಕೊಳ್ಳಿ, ಒಳ್ಳೆ ನಿದ್ರೆ ಬರ್ತದೆ. ಆದ್ದರಿಂದ ಯಾರೂ ದುಡ್ಡು ಕೊಟ್ಟು ಇಂಥ ಪ್ರಚಾರ ಕಾರ್ಯಕ್ರಮಕ್ಕೆ ಯಾರೂ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಆರಾಧ್ಯ ದೈವವನ್ನು ಆರಾಧನೆ ಮಾಡಿ ಅಂದವಾಗಿ ಶಿವರಾತ್ರಿಯನ್ನು ಕಳೆಯಿರಿ. ಎಲ್ಲರಿಗೂ ನನ್ನದೊಂದು ಕಿವಿ ಮಾತು, ಇದೇನಾದರೂ ಜಾಸ್ತಿ ಆದಲ್ಲಿ ನನ್ನನ್ನು ಕ್ಷಮಿಸಿ ಅಪ್ಪ.
ಅಮ್ಮನನ್ನು ಕ್ಷಮಿಸಿ, ಅಮ್ಮನನ್ನು ಕ್ಷಮಿಸಿ. ಶಿವರಾತ್ರಿಯನ್ನು ಚೆನ್ನಾಗಿ ಸಂಪನ್ನಗೊಳಿಸಿ. ಎಲ್ಲರಿಗೂ ನನ್ನ ನಾರಾಯಣ ಪೂರ್ವ ನಮಸ್ಕಾರಗಳು. ಹರಿ ಓಂ.